ಕಾರ್ಖಾನೆಗೆ ಅನ್ಕೊಂಡಿದ್ದು. ಆದರೆ ಕಾರ್ಖಾನೆಗಳ ಅವೈಜ್ಞಾನಿಕ ನೀತಿ, ಒಪ್ಪಂದಗಳು ಮಾಡ್ಕೊಂಡಿರುವಂಥ ಅವೈಜ್ಞಾನಿಕ ನೀತಿ, ಯಾರೋ ಸುಧಾರ್ ಕ್ಯಾನ್ ಚೇರ್ಮನ್ ಅವರು ಒಂದು ಒಪ್ಪಂದ ಮಾಡಿದಾರಂತೆ, ಜ್ಯೂರಿಸ್ಡಿಕ್ಷನ್ ಒಳಗಡೆ ಕಪ್ಪು ತಗೋಬೇಕು ಅಂತೇಳಿ. ಈಗ ನಮ್ಮದು ಬಳ್ಳಾರಿ ಕಾರ್ಖಾನೆ ಅವೈಜ್ಞಾನಿಕವಾಗಿ ಏನೋ ವೈರಿಂಗ್ ಮಾಡಿ ಅದು ಬ್ಲಾಸ್ಟಿಂಗ್ ಆಗಿ ವೈರೆಲ್ಲ ಕಾರ್ಖಾನೆ ಸ್ಥಗಿತವಾಗಿದೆ. ಆ ಕಾರ್ಖಾನೆ ನಡೀತಾ ಇಲ್ಲ. ಇಲ್ಲಿಯ ಲಕ್ಷಾಂತರ ಎಕರೆ ಕಬ್ಬನ್ನ ಎಲ್ಲಿಗೆ ನಾವು ಸರಬರಾಜು ಮಾಡಬೇಕು, ಅದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ, ಸಕ್ಕರೆ ಸಚಿವರಾಗಲಿ, ಶುಗರ್ ಕಮಿಷನರ್ ಆಗಲಿ ಯಾರು ಕೂಡ ಮಾಹಿತಿನೂ ತಗೊಂಡಿಲ್ಲ. ರೈತರು ಈ ಕಾರ್ಖಾನೆಗೆ ಆ ಕಾರ್ಖಾನೆಗೆ, ಆ ಕಾರ್ಖಾನೆಗೆ ಈ ಕಾರ್ಖಾನೆಗೆ ಹೆಚ್ಚುವರಿ ಆಗಿದೆ ಕಬ್ಬು ಅಂತೇಳಿ ಕಟಾವು ಮಾಡ್ತಾರೆ. 13-14 ತಿಂಗಳಾಗಿದೆ. ವಿಳಂಬ ನೀತಿನ ಅನುಸರಿಸಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಅವೈಜ್ಞಾನಿಕವಾಗಿ ಆಡಳಿತ ಮಾಡೋದ್ರಿಂದ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಅನ್ಯಾಯವಾಗಿದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕಾದಂತ ನಮ್ಮ ಶಾಸಕರು, ಸಂಸದರು ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ.